ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಪಾಲಕ್ ಸೊಪ್ಪಿನ ಬಜ್ಜಿ ಮಾಡೋಣ. ಅದಕ್ಕೆ ಮೊದಲು 1 ಕಪ್ನಾಗಷ್ಟು ಹಸಿ ಕಡಲೆಬೇಳೆ ಹಿಟ್ಟು, ಜೀರಿಗೆ, ಅಜ್ವಾನ, ಉಪ್ಪು, ಸ್ವಲ್ಪ ಖಾರದ ಪುಡಿ, 1-2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಇಷ್ಟನ್ನೆಲ್ಲ ಹಾಕಿ ಕಲಿಸ್ಬೇಕು. ಮೊದಲು ಸ್ವಲ್ಪ ಸೋಡಾ ಪುಡಿ ಹಾಕಬೇಕು. ಸರಿಯಾಗಿ ಕಲಿಸ್ಬೇಕು. ಕಲಸಿ ಸ್ವಲ್ಪ ಉಪ್ಪು ಕರಗುವವರೆಗೆ ಒಂದು 10 ನಿಮಿಷ ಬಿಟ್ಟು ಪಾಲಕ್ ಸೊಪ್ಪನ್ನು ತೊಳೆದುಕೊಂಡು ನೋಡಿ, ತೊಳೆದಿಟ್ಟಿನಿ. ಈ ಥರ ತೊಳೆದ್ಮೇಲೆ ಕಲಿಸಿದ ಹಿಟ್ಟಿನೊಳಗೆ ಎದ್ದು ಮೆಣಸಿನ್ಕಾಯಿ ಆ ಥರ ಎದ್ದು ಬಿಡ್ತೀವಲ್ಲ, ಆ ಥರ ಪಾಲಕ್ ಸೊಪ್ಪನ್ನು ಒಂದೊಂದ ಎಲೆನ ಎದ್ದು ಕಾದ ಎಣ್ಣೆಯಲ್ಲಿ ಬಿಡಬೇಕು. ನೋಡಿರಿ, ಈ ಥರನೂ ಒಮ್ಮೆ ಮಾಡಿ ನೋಡಿರಿ, ಭಾಳ ರುಚಿಯಾಗಿರ್ತಾವ ಬಜ್ಜಿ ಮತ್ತು ಕುರು ಅಂತಾವ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಕೊಡಿ. ನೋಡಿ, ಈ ಥರ ಒಟ್ಟು ಉಬ್ಬಿದಂಗೆ ಆಗ್ತಾವು. ಈ ಥರನೂ ಒಂದ್ಸರಿ ಮಾಡಿ ನೋಡಿರಿ ಬಜ್ಜಿನ, ಭಾಳ ಟೇಸ್ಟಿಯಾಗಿರ್ತಾವ. ಮಕ್ಕಳಿಗೆ ಚಲೋ ಇವು. ಮೆಣಸಿನ್ಕಾಯಿ ತಿನ್ನೋ ಬದಲು ಈ ಥರ ಪಾಲಕ್ ಸೊಪ್ಪಿಂದ ಮಾಡಿಕೊಡ್ರಿ, ಟೇಸ್ಟಿಯಾಗಿರ್ತವೆ. ನೋಡಿರಿ, ಈ ಥರ ನೋಡಿರಿ ಹೆಂಗಾಗ್ಯಾವ ಬಜ್ಜಿ. ಎಣ್ಣೆನೂ ಭಾಳ ಹೋಗಂಗಿಲ್ಲ ಇದಕ್ಕೆ. ರುಚಿಯಾದ ಪಾಲಕ್ ಸೊಪ್ಪಿನ ಬಜ್ಜಿ ರೆಡಿ ನೋಡಿರಿ.